ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ವಿಚಾರವಾಗಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನಲ್ಲಿ ಬಿಎಸ್ವೈ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದ್ದು ಎಸ್ಪಿಪಿ ಅಶೋಕ್ ನಾಯ್ಕರಿಂದ ಮನವಿ ಸಲ್ಲಿಕೆ ಆಗಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಅಶೋಕ್ ನಾಯ್ಕರಿಂದ ಮನವಿ. ಹೈಕೋರ್ಟ್ನಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಅರ್ಜಿ ವಿಚಾರಣೆ ಆರಂಭ ಆಗಿದ್ದು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅವಕಾಶವನ್ನು ಕೇಳಿದಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ನು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು, ಹಾಗಾಗಿ ಅನುಮತಿಯನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾರೆ. ಇದಕ್ಕೆ ಯಡಿಯೂರಪ್ಪ ಪರ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇವರು ಎಷ್ಟು ಸಮಯಾವಕಾಶವನ್ನು ಕೇಳ್ತಾರೆ ಪೋಕ್ಸೋ ಪ್ರಕರಣದಲ್ಲಿ ಅಂತ ಯಡಿಯೂರಪ್ಪ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರಂತೆ. ನೋಡಿ, ಒಂದು ಕಡೆ ಕೆ.ಆರ್. ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ FIR ಅನ್ನು ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ ಈಗ ಆ ಒಂದು ತನಿಖೆಗೇನೋ ಬಂಧನ ಮಾಡದಂತೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆ ವಿಚಾರವಾಗಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕೇಳ್ತಾರೆ. ಆಗ ಯಡಿಯೂರಪ್ಪ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಬಿಎಸ್ ಯಡಿಯೂರಪ್ಪ ಅವರ ಪೋಕ್ಸೋ ಪ್ರಕರಣ ವಿಚಾರಣೆ ಮುಂದೂಡಿಕೆ ಆಗಿದೆ. ಪ್ರಕರಣವನ್ನು 5ನೇ ತಾರೀಕು ತೆಗೆದುಕೊಳ್ತೀನಿ ಅಂತ ಹೇಳಿ ನ್ಯಾಯಮೂರ್ತಿಗಳು ತಿಳಿಸ್ತಾರೆ. ಆಗ ಈಗ 5/9 ಸೆಪ್ಟೆಂಬರ್ 5ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಪ್ರಕರಣ ಮುಂದೂಡಿಕೆ ಆಗಿದೆ. ಅಲ್ಲಿವರೆಗೂ ಕೂಡ ಮತ್ತೊಮ್ಮೆ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ರಕ್ಷಣೆ ಮತ್ತೊಮ್ಮೆ ಅಲ್ಲಿವರೆಗೂ ಸಿಕ್ಕಂತಾಯಿತು. ಮಧ್ಯಂತರ ರಕ್ಷಣೆ ಯಡಿಯೂರಪ್ಪ ಅವರಿಗೆ 5ನೇ ತಾರೀಕಿನವರೆಗೂ ಕೂಡ ಸಿಕ್ಕಂತಾಯಿತು, ಮಧ್ಯಾಹ್ನ 2:30ವರೆಗೂ. ಸೊ ಈಗ ಢವಢವ ಇಲ್ಲಿವರೆಗೂ ಇತ್ತು, ಮತ್ತೊಮ್ಮೆ ರಿಲ್ಯಾಕ್ಸ್ ಸಿಕ್ಕಿದೆ 5ನೇ ತಾರೀಕುವರೆಗೂ ಕೂಡ. ಪೋಕ್ಸೋ ಪ್ರಕರಣ ಏನಿತ್ತಲ್ಲ, ಅರೆಸ್ಟ್ ಮಾಡದಂತೆ ಪ್ರಕರಣವನ್ನು ರದ್ದು ಕೋರಿ ಅರ್ಜಿಗಳನ್ನು ಸಲ್ಲಿಕೆ ಆಗಿತ್ತು, ಅದರ ವಿಚಾರಣೆ ನಡೀತಾ ಇತ್ತು ಇವತ್ತು. ಪೋಕ್ಸೋ ಪ್ರಕರಣದ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿಗಳು 5ನೇ ತಾರೀಕು ಮುಂದೂಡೋಣ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಮ್ಮತಿ ಸಿಗ್ತಿದ್ದಂತೆ 5ನೇ ತಾರೀಕಿಗೆ ಅಂದರೆ ಮಧ್ಯಾಹ್ನ 2:30, 5ನೇ ತಾರೀಕು ಮಧ್ಯಾಹ್ನ 2:30ವರೆಗೂ ಕೂಡ ಅವತ್ತು ವಿಚಾರಣೆ ನಡೆಯುತ್ತೆ. ಅಲ್ಲಿಯವರೆಗೂ ಬಿಎಸ್ ಯಡಿಯೂರಪ್ಪ ಅವ್ರಿಗೆ ರಿಲೀಫ್, ತಾತ್ಕಾಲಿಕ ರಿಲೀಫ್ ಈಗ ಸಿಕ್ಕಿರೋದು 5ನೇ ತಾರೀಕಿನವರೆಗೂ. ಚೌಕಾಬಂಡಿ ಆಟ ನಂಬರ್ 1. ಇನ್ನು ಏನೇನು ಆಟಗಳು ಶುರುವಾಗುತ್ತೋ ಗೊತ್ತಿಲ್ಲ. ಯಾಕೆಂತಂದರೆ ನಿನ್ನೆ ಒಂದು ವಿಚಾರವನ್ನು ಗಮನಿಸಿದ್ವಿ. ಅಲ್ಲಿ ಬಳ್ಳಾರಿ ಕಾರಾಗೃಹದ ಹೊರಭಾಗದಲ್ಲಿದ್ದಂಥ ಒಂದಷ್ಟು ಜನ ಒಂದು ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಅಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು, ಇಲ್ಲಿ ರಾಜನಿಗೆ ರಾಜಾತಿಥ್ಯ ಸಿಗುತ್ತೆ ಅಂತೇಳಿ. ಅಂದರೆ ಬೆಂಗಳೂರಿಗಿಂತ ಹೆಚ್ಚು ಫೆಸಿಲಿಟಿ ಇಲ್ಲಿದೆ ಅನ್ನುವ ವಿಚಾರಗಳನ್ನು ಅಲ್ಲಿ ಇದ್ದಂಥವರೇ ಒಂದಷ್ಟು ಜನ ಹೊರಗಡೆ ಈಗ ಬಂದಿರೋರು ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಈಗ ಗಪ್ಚುಪ್ ಆಗಿದ್ದಾರಂತೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ. ಹೊಸತನ ಅಲ್ವಾ? ಅಧಿಕಾರಿಗಳ ಖಡಕ್ ವಾನ್ಗೆ ಕಾಟೇರ ತಂಡ ಹೊಡೆದಿದ್ದಾರಂತೆ. ಸೆಲ್ನಲ್ಲಿ ವಿಲವಿಲ ಅಂತಿರುವಂಥ ಕಾಟೇರನಿಗೆ ಈಗ ಒಂದಷ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಜೈಲು ನಿಯಮ ಪ್ರಕಾರ ತಿಂಗಳ 4 ಬಾರಿ, ತಿಂಗಳ ಮೊದಲ ಮತ್ತು 2ರಲ್ಲಿ ಚಿಕನ್ ಮಟನ್ ಸಿಗುತ್ತೆ, 3ನೇ ಶುಕ್ರವಾರ ಚಿಕನ್ ಸಿಗುತ್ತೆ, ತಿಂಗಳ 2ನೇ ಮತ್ತು ಕೊನೆಯ ಶುಕ್ರವಾರ ಮಾತ್ರ ಮಟನ್. ಅಂದರೆ ಇವತ್ತು ಅವ್ರಿಗೆ ಮಟನ್ ಊಟ ಸಿಗುತ್ತೆ. ನೋಡಿ, ಇಲ್ಲಿ ದಿನ ಸಿಗ್ತಾ ಇತ್ತೇನೋ, ಅಲ್ಲಿ ನಾವು ಹಾಗೆ ಅಂದ್ಕೊಂಡಿದ್ವಿ, ಇಲ್ಲಿ ವಾರಕ್ಕೊಮ್ಮೆ ಮಾತ್ರ ಸಿಗುತ್ತೆ ಅಂತೇಳಿ.
ಆದರೆ ಆ ಫೋಟೋ ರಿವೀಲ್ ಆದಮೇಲೆ ಗೊತ್ತಾಗಿದ್ದು ಡೈಲಿ ಸಿಗುತ್ತೆ ಅಂತೇಳಿ. ನೋಡಿ, ಈತ ಮಟನ್ ಕಟ್ ಮಾಡೋರಂತೆ. ಇಲ್ಲಿ ಹೋಗ್ತಾನಲ್ಲ ಈ ವ್ಯಕ್ತಿ, ಮಟನ್ ಕಟ್ ಮಾಡುವಂಥ ವ್ಯಕ್ತಿಗೆ ಹೋಗ್ತೀಯ ನೋಡಿ. ಇಲ್ಲಿ ಈತ ಬಳ್ಳಾರಿ ಜೈಲ್ ಒಳಗಡೆ ಹೋಗ್ತಾನೆ, ಮಟನ್ ಕಟ್ ಮಾಡಿ ಬರೋನು ಆತ. ಮಟನ್ನಲ್ಲಿರುತ್ತೆ ಶುಕ್ರವಾರ, ಅಂದರೆ ತಿಂಗಳಿನ ಮೊದಲನೆಯ ಶುಕ್ರವಾರ ಹಾಗೂ ಕೊನೆಯ ಶುಕ್ರವಾರ ಅಲ್ಲಿ ಮಟನ್ ಸಿಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾ ಆರಾಧ್ಯ ಬಳ್ಳಾರಿ ಕಾರಾಗೃಹದ ಹೊರಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ ಆರಾಧ್ಯ, ಹೇಗಿದ್ದಾರಂತೆ ಒಳಗಡೆ? ಇನ್ಸೈಡ್ ಇನ್ಫಾರ್ಮೇಷನ್ ಏನಾದರೂ ಸಿಗ್ತಾ ಇದೆಯಾ? ಎಸ್ ನಾಗೇಂದ್ರ ಬಾಬು, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಷನ್ಗಳು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಯಾವ ರೀತಿ ಹಾಕಿದ್ರು, ಬಳ್ಳಾರಿ ಸೆಂಟ್ರಲ್ ಜೈಲ್, ನಾನೀಗ ಇದೇ ಜೈಲಿನ ಮುಂಭಾಗಿದ್ದೇನೆ, ಈ ಜೈಲಿನಲ್ಲಿ ಯಾವ ರೀತಿ ಹಾಕಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಈ ದೃಶ್ಯದಲ್ಲಿ ನೋಡ್ಬೋದು ನಾಗೇಂದ್ರ ಬಾಬು, ನಾನು ಈ ದೃಶ್ಯದಲ್ಲಿ ತೋರಿಸ್ತೀನಿ. ಈಗ ಮಟನನ್ನು ಜೈಲಿನ ಒಳಗೆ ಒಯ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿ ಶುಕ್ರವಾರ, ಅಂದರೆ ತಿಂಗಳಲ್ಲಿ 2 ಶುಕ್ರವಾರ ಮಟನನ್ನು ಕೊಡ್ತಾರೆ, ತಿಂಗಳ 2 ಶುಕ್ರವಾರ ಚಿಕನನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಜೈಲಿನ ಮೆನುವಿನ ಪ್ರಕಾರ ಮಟನ್ ಊಟ ಇರುತ್ತೆ. ಹೀಗಾಗಿ ಕೈದಿಗಳಿಗೆ ಮಟನನ್ನು ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಕೇವಲ ದರ್ಶನ್ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ನಾನ್ ವೆಜ್ ವ್ಯವಸ್ಥೆಯನ್ನು ಮಾಡಿಲ್ಲ. ಅಂದರೆ ಜೈಲಿನಲ್ಲಿರ್ತಕ್ಕಂಥ ಮೆನುವಿನ ಪ್ರಕಾರ, ಅಂದರೆ ತಿಂಗಳಲ್ಲಿ 2 ಶುಕ್ರವಾರ ಚಿಕನ್ ಕೊಡ್ತಾರೆ, 2 ಶುಕ್ರವಾರ ಮಟನ್ ಊಟವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಅದೇ ಮೆನುವಿನ ಪ್ರಕಾರ ಊಟವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಶುಕ್ರವಾರಕ್ಕೆ ಸುಮಾರು 6 ರಿಂದ 10 ಕುರಿಗಳನ್ನು ಕಡಿತಾರೆ. ಅಂದರೆ 385 ಕೈದಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕೂಡ ಆಗುವ ಮಟ್ಟಿಗೆ ಅಂದರೆ 10 ಕುರಿಗಳನ್ನ ಕಡಿತಾರೆ. ಒಂದು ವೇಳೆ ಚಿಕನ್ ಆದರೆ ಸುಮಾರು 60 ರಿಂದ 80 ಕೋಳಿಗಳನ್ನು ಕಟ್ ಮಾಡಿ ಇಲ್ಲಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಕಳೆದ 10 ವರ್ಷದಿಂದ ಖಾಜಾ ಹುಸೇನ್ ಅನ್ನುವ ವ್ಯಕ್ತಿ ಈ ಒಂದು ಜೈಲಿಗೆ ಬರ್ತಾರೆ, ಬಂದು ಶುಕ್ರವಾರ ನಾನ್ ವೆಜ್ಜನ್ನು ಕಟ್ ಮಾಡಿ ಹೋಗ್ತಾರೆ. ಅದೇ ರೀತಿಯಾಗಿ ಇವತ್ತು ದರ್ಶನ್ ಅವ್ರಿಗೂ ಮಟನ್ ಊಟದ ವ್ಯವಸ್ಥೆ ಇರುತ್ತೆ. ಇನ್ನೊಂದು ಕಡೆಗೆ ದರ್ಶನ್ ಅವರು ಈ ಒಂದು ಜೈಲಿಗೆ ಬಂದ ಮೇಲೆ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ಹಲವಾರು ಸೌಲಭ್ಯಗಳಿದ್ವು. ಹೀಗಾಗಿ ಒಂದಷ್ಟು ಚಿಂತೆಗಳು ಅವರಿಗಿರಲಿಲ್ಲ. ಆದರೆ ಈ ಜೈಲಿಗೆ ಯಾವಾಗ ಬರ್ತಾರೆ, ಆ ಬಳಿಕ ಇಲ್ಲಿ ಒಂದು ರೀತಿ ನರಕದ ವಾತಾವರಣ ಅವರಿಗೆ ಅನುಭವ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಅಲ್ಲಿ ಯಾವ ಕಡೆ ನೋಡಿದ್ರು ಅವರಿಗೆ ಸ್ನೇಹಿತರಿದ್ದರು, ಮಾತನಾಡ್ತಿದ್ರು. ಆದರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಹೈಟೆಕ್ ಅಂದರೆ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಏನು ಅವ್ರನ್ನ ಹಾಕಿದ್ದಾರೆ, ಅಲ್ಲಿ ಏಕಾಂಗಿಯಾಗಿ ಇರಬೇಕಾಗುತ್ತೆ. ಮಾತಾಡೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡ್ಬೇಕು. ಯಾಕಂದರೆ ಸಂಪೂರ್ಣವಾಗಿ CCTVಯ ಹದ್ದಿನ ಕಣ್ಣಲ್ಲಿ ದರ್ಶನ್ ಇರ್ತಕ್ಕಂಥದ್ದು. ಹೀಗಾಗಿ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಅವರಿಗೆ ಉಪಹಾರವನ್ನು ಕೊಟ್ಟಿದ್ರು, ಆದರೆ ನಾನು ಆಮೇಲೆ ತಿಂತೀನಿ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉಪಹಾರ ಅಂದರೆ ಉಪ್ಪಿಟ್ಟು ಕೊಟ್ಟಿದ್ರು, ಅದನ್ನು ಅಲ್ಲೇ ಬಿಟ್ಟಿದ್ರು ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು.